ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ಘೋಷಿಸಿದ್ದಾರೆ. ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್. ಭಾರತದ ಹೆಮ್ಮೆಯ ಪುತ್ರಿ ಕುಸ್ತಿಪಟು ವಿನೇಶ್ ಫೋಗಟ್ ತಮ್ಮ ಕುಸ್ತಿಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್. ಟ್ವೀಟ್ ಮೂಲಕ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಒಲಿಂಪಿಕ್ಸ್ನಿಂದ ಅನರ್ಹಗೊಂಡ ಬೆನ್ನಲ್ಲೇ ವಿನೇಶ್ ಭಾವುಕವಾಗಿ ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ. ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ. ಈಗ ನನ್ನಲ್ಲಿ ಹೋರಾಡುವುದಕ್ಕೆ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಸೋತಿದ್ದೇನೆ, ಸೆಣಸಾಡುವುದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ವಿನೇಶ್ ಫೋಗಟ್ ಹೇಳಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ ಅಂತ ಹೇಳಿರುವಂತದ್ದು. ಮಹಿಳೆಯರ 50 ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಿದಂತಹ ಕುಸ್ತಿಪಟು ವಿನೇಶ್ ಫೋಗಟ್ ಕೇವಲ ನಿಗದಿತ ತೂಕದ ಮಿತಿಗಿಂತ 100 ಗ್ರಾಂ ಹೆಚ್ಚಳವಾಗಿದ್ದಕ್ಕೆ ಅನರ್ಹಗೊಂಡಿದ್ರು. ಅನರ್ಹಗೊಂಡ ಬೆನ್ನಲ್ಲೇ ಈಗ ಟ್ವೀಟ್ ಮೂಲಕ ನಿವೃತ್ತಿಯನ್ನ ಕೂಡ ಘೋಷಣೆ ಮಾಡಿರುವಂತದ್ದು ಗಮನಿಸ್ತಾ ಇದ್ದೀವಿ. माँ कुश्ती मेरे से जीत गई, मैं हार गई, माफ करना, आपका सपना मेरी हिम्मत सब टूट चुके, इससे ज्यादा ताकत नहीं रही अब, अलविदा कुश्ती, आप सबकी हमेशा ऋणी रहूंगी, माफी. ನನ್ನ ಕುಸ್ತಿ ತಾಯಿ ಕುಸ್ತಿ ನನ್ನ ಮುಂದೆ ಗೆದ್ದು ಬಿಟ್ಟಿದ್ದಾಳೆ. ನಾನು ಕುಸ್ತಿಯ ಮುಂದೆ ಸೋತಿದ್ದೇನೆ. ಎಲ್ಲರೂ ನನ್ನನ್ನ ಕ್ಷಮಿಸಿ. ನಿಮ್ಮೆಲ್ಲರ ಕನಸನ್ನ ಹಾಗೆ ನನ್ನ ಧೈರ್ಯ ಏನಿತ್ತು ಅದೆಲ್ಲವೂ ಕೂಡ ಛಿದ್ರವಾಗಿ ಹೋಗಿದೆ. ಇದರ ಮೇಲೆ ನನ್ನ ಹತ್ರ ತಾಕತ್ ಉಳಿದಿಲ್ಲ, ಶಕ್ತಿ ಉಳಿದಿಲ್ಲ, ಹೋರಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕುಸ್ತಿಗೆ ನಾನು ವಿದಾಯವನ್ನ ಹೇಳ್ತಾ ಇದ್ದೀನಿ. 2001ರಿಂದ 24ರವರೆಗೂ ಕೂಡ ಕುಸ್ತಿಯಲ್ಲಿ ಹೆಸರನ್ನ ಗಳಿಸಿದ್ದಂಥ ವಿನೇಶ್ ಫೋಗಟ್ ಅವರು ಮಾಡಿರುವಂತಹ ಟ್ವೀಟ್ ಇದು. ವಿನೇಶ್ ಫೋಗಟ್ ಅನರ್ಹಗೊಂಡ ಬೆನ್ನಲ್ಲೇ ಈ ಟ್ವೀಟ್ ಮೂಲಕ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ನಾನು ನಿಮ್ಮೆಲ್ಲರಿಗೂ ಕೂಡ ಸದಾ ಚಿರಋಣಿಯಾಗಿರ್ತೀನಿ. ನನ್ನನ್ನ ಕ್ಷಮಿಸಿಬಿಡಿ. ನಿಮ್ಮ ಕನಸೇನಿತ್ತು, ನನ್ನ ಧೈರ್ಯ ಏನಿತ್ತು ಅದೆಲ್ಲವೂ ಕೂಡ ಛಿದ್ರವಾಗಿ ಹೋಗಿಬಿಟ್ಟಿದೆ. ನನ್ನಿಂದ ಇನ್ನು ಮುಂದೆ ಸೆಣಸಾಡುವ ಶಕ್ತಿ ಇಲ್ಲ. ಹೀಗಾಗಿ ನಾನು ಕುಸ್ತಿಗೆ ವಿದಾಯವನ್ನ ಹೇಳ್ತಾ ಇದ್ದೀನಿ. ಕುಸ್ತಿ ನನ್ನ ಮುಂದೆ ಗೆದ್ದಿದ್ರೆ ನಾನು ಕುಸ್ತಿಯ ಮುಂದೆ ಸೋತಿದ್ದೇನೆ. ಇನ್ನು ಮುಂದೆ ನಾನು ಕುಸ್ತಿಯನ್ನ ಆಡುವುದಿಲ್ಲ ಅಂತ ಹೇಳಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಭಾವುಕವಾಗಿ ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ ವಿನೇಶ್ ಫೋಗಟ್. ವಿನೇಶ್ ಫೋಗಟ್ ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೋಸ್ಕರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಭಾರತೀಯ ಕುಸ್ತಿ ಫೆಡರೇಷನ್ ಸಮಿತಿಯನ್ನ ರಚಿಸಿದೆ. ಯಾವಾಗ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಿ ಒಲಿಂಪಿಕ್ ಸಂಸ್ಥೆ ಆದೇಶವನ್ನ ಕೊಡ್ತೋ, ಅದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತೋ, ಅದಾದ್ಮೇಲೆ ಮತ್ತೊಮ್ಮೆ ಅಪೀಲ್ ಹೋಗ್ತಾರೆ. ಇದನ್ನ ಅಂಗೀಕರಿಸಬೇಕು, ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಬೇರೆ ಆಪ್ಷನ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂತಹ ಸಲುವಾಗಿ ಒಂದಷ್ಟು ಪ್ರಯತ್ನಗಳು ಆಗತ್ತೆ. ಅದಾಗಿಯೂ ಕೂಡ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗತ್ತೆ. 50 ಕೆಜಿ ಕ್ಯಾಟಗರಿಯಲ್ಲಿ ಸ್ಪರ್ಧೆಯನ್ನ ಮಾಡಬೇಕಾಗಿದ್ದ ಫೈನಲ್ ಸ್ಪರ್ಧೆಯನ್ನ ಪ್ರವೇಶ ಮಾಡಿದಂತಹ ವಿನೇಶ್ ಫೋಗಟ್ ಅವರು ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿಗೆ ತೂಕ ಬಂದಿದ್ರಿಂದಾಗಿ ಅವರನ್ನ ಅನರ್ಹಗೊಳಿಸಬೇಕಾಗತ್ತೆ. ಹೀಗಾಗಿ ಒಂದು ಪ್ರಕರಣದ ತನಿಖೆಯನ್ನ ನಡೆಸೋದಕ್ಕೆ ಸಮಿತಿಯನ್ನ ಕೂಡ ರಚನೆ ಮಾಡಿರುವಂತದ್ದು. ಭಾರತೀಯ ಕುಸ್ತಿ ಫೆಡರೇಷನ್ ಸಮಿತಿಯನ್ನ ರಚಿಸಿದೆ. ಈ ಸಮಿತಿ ಮುಂದಿನ ದಿನಗಳಲ್ಲಿ ಈ ಅನರ್ಹತೆಗೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಅನರ್ಹಗೊಳಿಸಲಾಗಿದೆ, ಜೊತೆಗೆ ಇದರಲ್ಲಿ ಇದ್ದಂತಹ ಆಪ್ಷನ್ಸ್ ಏನು ಎಲ್ಲವನ್ನ ಕೂಡ ಹುಡುಕ್ತಾರೆ. ತನಿಖೆ ನಡೆಯುತ್ತೆ. ವಿನೇಶ್ ಫೋಗಟ್ ಈ ಮಧ್ಯೆ ತಮ್ಮ ವಿದಾಯವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಬಹಳ ಬೇಗ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರುವಂತದ್ದು. 2001ರಿಂದ 24ರವರೆಗೂ ಕೂಡ ಕುಸ್ತಿಯಲ್ಲಿ ಮನೆ ಮಾತಾಗಿದ್ದಂತಹ, ದೇಶಕ್ಕೆ ಹೆಮ್ಮೆಯನ್ನ ತಂದಿದ್ದಂತಹ ವಿನೇಶ್ ಫೋಗಟ್ ಈಗ ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನ ಗೆದ್ದು ಚಿನ್ನದ ಹುಡುಗಿಯಾಗಿ ಭಾರತಕ್ಕೆ ಮರಳುತ್ತಾರೆ. ಅವರನ್ನ ನಾವೆಲ್ಲರೂ ಕೂಡ ಅಭಿನಂದಿಸೋದಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಲಕ್ಷಾಂತರ ಕೋಟ್ಯಾಂತರ ಮಂದಿ ಭಾರತೀಯರು ತುದಿಗಾಲ್ನಲ್ಲಿ ನಿಂತಿದ್ರು. ಆದ್ರೆ ಅವರೆಲ್ಲರ ಕನಸು ಕೂಡ ಈಗ ಭಗ್ನವಾಗಿರುವಂತದ್ದು. ಅವರ ನಿರೀಕ್ಷೆ ನಿರಾಸೆ ಹುಟ್ಟಿಸಿದೆ. 50 ಕೆಜಿ ಕ್ಯಾಟಗರಿಯಲ್ಲಿ ಫೈನಲ್ ಪ್ರವೇಶ ಮಾಡಿದಂತಹ ಕುಸ್ತಿಪಟು ವಿನೇಶ್ ಫೋಗಟ್ ಅವರನ್ನ
ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿಗೆ ಇದ್ದಾರೆ ಎನ್ನುವಂತಹ ಕಾರಣಕ್ಕೆ ಅನರ್ಹಗೊಳಿಸಲಾಗುತ್ತೆ. ಅದರ ಬೆನ್ನಲ್ಲೇ ಈಗ ಕುಸ್ತಿ ಫೆಡರೇಷನ್ ಸಮಿತಿಯನ್ನ ಕೂಡ ರಚಿಸಿದೆ ಈ ಒಂದು ಪ್ರಕರಣದ ತನಿಖೆ ಸಲುವಾಗಿ. ಮತ್ತೊಂದು ಕಡೆ ಇದನ್ನ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದಂತಹ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ತಮ್ಮ ಕುಸ್ತಿಗೆ ವಿದಾಯವನ್ನ ಹೇಳಿಬಿಟ್ಟಿದ್ದಾರೆ. ಕುಸ್ತಿ ನನ್ನ ಮುಂದೆ ಗೆದ್ದಿದೆ, ನಾನು ಕುಸ್ತಿಯ ಮುಂದೆ ಸೋತಿದ್ದೇನೆ, ಇನ್ನು ಮುಂದೆ ನನಗೆ ಎಲ್ಲರ ಜೊತೆ ಹೋರಾಡೋದಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿ ನನ್ನಲ್ಲಿ ಉಳಿದಿಲ್ಲ, ಹೀಗಾಗಿ ಎಲ್ಲರ ಬಳಿ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ, ನಿಮಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ, ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಟ್ವೀಟ್ ಮೂಲಕ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ.